ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಯಾವುದೇ ಹಣನ ಏನಿದೆಯಲ್ಲ ಎಸ್ ಟಿಗಳಿಗೆ ಮೀಸಲಾಗಿರ್ತಕ್ಕಂಥ ಹಣನ ಅವ್ರಿಗೆ ಖರ್ಚು ಮಾಡಬೇಕು ಅನ್ನೋದೇ ಮಾಡ್ತಾ ಇದ್ದಾರೆ. ಗ್ಯಾರಂಟಿಯಲ್ಲಿ ಏನಾಗಿದೆ ಅಂದರೆ ಅವ್ರಿಗೆ ಕೊಡ್ತಿರೋ ಗ್ಯಾರಂಟಿ ಒಳಗಡೆ ಯಾರ್ಯಾರು SC ST ಬರ್ತಾರೋ ಅವ್ರಿಗೆ ಕೊಡ್ತಾ ಇದ್ದಾರೆ. SC ST ಮಕ್ಕಳಿಗೆ ಯಾರು ಸ್ಕಾಲರ್ಶಿಪ್ ಸಮಸ್ಯೆ ಆಗ್ತಾ ಇದೆ ಕೃತಿಕವಾಗಿ ಅವ್ರು ಹೇಳ್ತಿರೋದು SC ST ಮನರ್ನಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ನಮಗೆ ಬಂದಿರೋ ಶಾಸನ ಬದ್ಧ ಎಕ್ಸ್ಟ್ರಾ ಗ್ಯಾರಂಟಿ ಅಂತ ಸೇರಿಸಲೇಬೇಡ್ರಿ. ಈಗ ಅಲ್ಲಲ್ಲ SC ST ಗ್ಯಾರಂಟಿ ಇಲ್ಲ ಅಂದರೆ ಸರಿ ಹೋಗ್ಬಿಡುತ್ತೆ. ಅಲ್ಲಲ್ಲ, ಈಗ ಜನರಲಾಗಿ ಹಣ ಇದೆ, ಈ SC STಗೆ ಮೀಸಲಾಗಿರ್ತಕ್ಕಂಥ ಹಣ ನೇರವಾಗಿ ಅವ್ರಿಗೆ ಕೊಡುವಂಥದ್ದು. ಈ ಮಧ್ಯವರ್ತಿಗಳ ಅವಳಿಲ್ಲ ಏನಿಲ್ಲ. ಅದವತ್ತು 1000 ಕೋಟಿ ರೂಪಾಯಿ ಹಣ ಇದೆಯಲ್ಲ ಇವತ್ತು ಅವ್ರಿಗೆ ಲಭಿಸ್ತಾ ಇದೆ ಅಂತಂದರೆ ಯಾವ ನೇರವಾಗಿ RTGS ಮೂಲಕ ಹಣನ ಹಾಕುವಂಥ ಒಂದು ಫಸ್ಟ್ ಟೈಮ್ ಇಡೀ ಇಂಡಿಯಾ ದೇಶದಲ್ಲಿ ಫಸ್ಟ್ ಟೈಮ್ ಈ ರಾಜ್ಯದಲ್ಲಿ ಅದನ್ನು ಜಾರಿ ತಂದಿದ್ದು ಸೇರ್ತಾರೆ. ಯಾರ್ಯಾರು ಇವತ್ತು ವಿಶ್ವಕರ್ಮ ಸಮಾಜ, ಹೂಗಾರ ಸಮಾಜ, ಹಡಪಾದ ಸಮಾಜ, ಕುಂಬಾರ ಸಮುದಾಯ, ಮಡಿವಾಳ ಸಮುದಾಯ, ಈ ಸಮುದಾಯಗಳಿಂದ ಒಬ್ಬರಿಗೊಬ್ಬರು MLA ಇದ್ದಾರೆ, ಒಬ್ಬರಿಗೊಬ್ಬರು MP ನೀವು ಕಳಿಸಿದ್ರೆ, 3 ಪಕ್ಷಗಳು ಕಳಿಸಿದ್ರೆ, ಸುಮಾರು ಭಾಳಷ್ಟು ಹಿಂದುಳಿದ ಹಿಂದುಳಿದ ಸಮುದಾಯಗಳಿಗೆ ಒಬ್ಬರಿಗೊಬ್ಬರು MP ಗಳನ್ನೇ MLA ಆರಿಸಿ ಕಳಿಸಿದ್ದಾರೆ. ಹಾಗಾದ್ರೆ ವಾಟ್ ಇಸ್ ದಿ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ಸಾಮಾಜಿಕ ನ್ಯಾಯ ಸಮಾನತೆ ಅಂತಕ್ಕಂಥದ್ದು ನಿಮ್ಮ ರಾಜಕೀಯ ತವಲಿಗೋಸ್ಕರ, ನಿಮ್ಮ ರಾಜಕೀಯ ನೆಚ್ಚಿಗೆಗೋಸ್ಕರ ನಮ್ಮನ್ನೆಲ್ಲ ಯೂಸ್ ಮಾಡಿಕೊಡುತ್ತಾರೆ. ಅದನ್ನು ಮಾಡೋದು ಬಿಟ್ಟು ನೀವು ಬೇರೆ ಏನೂ ಮಾಡುತ್ತಾ ಇಲ್ಲ. ಮತ್ತು ಮಠಗಳನ್ನೇ ಸೆಳೆಯೋದಕ್ಕೋಸ್ಕರ, ಮಠಮಾನ್ಯಗಳನ್ನೇ ಸೆಳೆಯೋದಕ್ಕೋಸ್ಕರ ನೀವೇನು ಮಾಡತಕ್ಕಂಥ ಬಜೆಟಲ್ಲಿ ಕೂಡ ಒಂದಷ್ಟು ಹಣವನ್ನು ಕೊಡ್ತಾ ಇದ್ದೀವಿ ಮಠಗಳಿಗೆ. ನಾನು ಹೇಳ್ತಾ ಇದ್ದೀನಿ, ಮುದ್ರಾ ಯೋಜನೆಗೆ ವಿಜಯ ನಿರ್ಮಲಾ ಸೀತಾರಾಮನ್ ಅವರು 5,300 ಕೋಟಿ ಘೋಷಣೆ ಮಾಡಿದರು. ಅದು ಸಹ ಇದುವರೆಗೆ ಈ ಬಜೆಟ್ ಒಳಗೆ ಬಗ್ಗೆ ಚಕಾರ ಎತ್ತಿಲ್ಲ. ಯಾಕಂದರೆ ನೀರಾವರಿ ಇಲ್ಲದ ದೇಶ ನಮ್ಮ ಬರ್ತಾನ ಜಿಲ್ಲೆ ಇದು. ಇಂಥದ್ರಲ್ಲಿ ನಮಗೆ ದಕ್ಷಿಣ ಭಾರತಕ್ಕಾಗಲಿ ನಮ್ಮ ರಾಜ್ಯಕ್ಕೆ ತುಂಬ ಅನ್ಯಾಯ ಇದೆ. ಈಗ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಕಾಮಗಾರಿ ಮುಗಿಸೋಕ್ಕೆ ಪೂರ್ಣ ಹಣ ಬಿಡುಗಡೆ ಮಾಡ್ತಾ ದೊಡ್ಡ ಆಸೆ ಕಂಡಿದ್ವಿ. ಅದು ನಿರಾಸೆ ಆಗಿದೆ. ಈಗ ನಮ್ಮ ಚಿತ್ರದುರ್ಗ MP ಅವರು ಹೇಳಿದ್ದಾರೆ ಸಣ್ಣ ರೈತರು ಕೈ ಹಿಡಿತಾರೆ ಅಂತೇಳಿ. ಅದು ಕಣ್ಣೋಸ್ತಂತ ಅಷ್ಟೇ. ಅದು ಯಾಕಂದರೆ ರೈತರೆಲ್ಲ ಒಂದೇ. ಈಗ ರೈತರು ಎಲ್ಲ ರೀತಿಯಲ್ಲಿ ಕೈ ಹಿಡಿಬೇಕು. ಕೇಸಂಗ ರೈತರಿಗೆ ಯಾವುದೇ ರೀತಿ ಕೈ ಹಿಡಿಯೋದು ಕೆಲಸ ಮಾಡಿಲ್ಲ. ಈಗ ರೈತರನ್ನ ಕೃಷಿಯಿಂದ ವಿಮುಕ್ತಗೊಳಿಸೋಕೆ ಪ್ರಯತ್ನ ಮಾಡಿದ್ದೆ ಹೊರತು ರೈತರನ್ನ ಕೃಷಿಯಿಂದ ಮೇಲ್ಪಟ್ಟ ಕೆಲಸ ಮಾಡ್ತಿಲ್ಲ. ಈಗ ಆಮೇಲೆ ಯಾವುದೇ ರೀತಿ ರೈತರ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ. ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಮಾಡೋಕ್ಕೆ ಸರ್ಕಾರ ಹೆಚ್ಚಿನ ಹಣ ಮೀಸಲಿಡಬೇಕು. ಮೀಸಲಿಟ್ಟಿಲ್ಲ. ಅದಕ್ಕೆ ಹಣ 2026-27ನೇ ಕೇಂದ್ರ ಸರ್ಕಾರ ಕೃಷಿ ಬಜೆಟ್ ಮಂಡನೆ ಮಾಡಿದ್ದು. ಇವತ್ತು ಬಜೆಟಲ್ಲಿ ದೊಡ್ಡ ಆಸೆ ಇಟ್ಕೊಂಡಿರೋದು, ರೈತರ ಆಸೆ ಇಟ್ಕೊಂಡಿದ್ರು. ಅದು ನಿರಾಸೆ ಆಗಿದೆ. ಈಗ ಕೇವಲ ಹೆಣ್ಣಿಗೆ ಸ್ವತಂತ್ರ ಮಾತ್ರ ಮಾಡಿದ ಅಷ್ಟೇ ಕೇಂದ್ರ ಸರ್ಕಾರ. ಇವತ್ತು ತೆಂಗು ಬೆಳೆಗಾರ ಮತ್ತು ಶ್ರೀಗಂಧಕ್ಕೆ ಮಾತ್ರ ಒತ್ತು ಕೊಟ್ಟು ಉಳಿದ ರೈತರನ್ನ ಕಡೆಗಣಿಸಿದೆ. ಈಗ ಕೇಂದ್ರ ಸರ್ಕಾರ 2025-26 ಸಾಲಿನಲ್ಲಿ 1,70,000 ಕೋಟಿ ಇತ್ತು. ಅದು ಈ ಸಾರಿ 2026-27 ಬಜೆಟ್ನಲ್ಲಿ 1,62,000 ಕೋಟಿ, 9,000 ಕಡಿತ ಮಾಡಿದೆ. 9,000 ಕೋಟಿ. ಯಾಕೆ ನಮ್ಮ ದೇಶ ಕೃಷಿ ರಾಷ್ಟ್ರ ಇದು. ಕೃಷಿ ರಾಷ್ಟ್ರ ರೈತರು ಭಾಳ ದೊಡ್ಡ ಆಸೆ ಕಂಡಿದ್ದು. ಬಜೆಟ್ ಒಳಗೆ ಏನೋ ರೈತರಿಗೆ ಆಸೆ ಸಿಗುತ್ತೆ ಅಂತೇಳಿ. ಅದೇ ರೀತಿ ಸಮ್ಮಕ್ಕಿ ಯೋಜನೆಯಲ್ಲಿ 6,000 ರೂಪಾಯಿಂದ 12,000 20,000 ಮಾಡ್ತಾ ದೊಡ್ಡ ಆಸೆ ಇಟ್ಕೊಂಡಿದ್ರು. ಅದು ಖುಷಿಯಾಗಿದೆ. ಕೇಸಾಗ ರೈತರಿಗೆ ಯಾವುದೇ ರೀತಿ ಅನುಕೂಲ ಮಾಡಿಲ್ಲ. ಈಗ ಪ್ರತಿಯೊಂದು ದುಬಾರಿ ಆಗ್ತಿದೆ. ಅದು ರೈತರಿಗೆ ಸಾಲದವರೇ ಆಗಲಿ ಕಮ್ಮಿ ಮಾಡೋಕ್ಕಾಗ ಬಡ್ಡಿದಾರ ಕಮ್ಮಿ ಮಾಡೋಕ್ಕೆ ಯಾವ ಉದ್ದೇಶ ಮಾಡ್ತಿದೆ. ಈಗ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ರೈತರ ಆಸೆ ಏನಿದ್ದರೂ ನಿರಾಸೆ ಆಗಿದೆ. ಅದೇ ರೀತಿ ಕರ್ನಾಟಕಕ್ಕೆ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಮುದ್ರಾ ಯೋಜನೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮನ್ ಸತ್ಯದ ಕೈಗನ್ನಡಿ ವಂದನೆಗಳು.